ಅಯ್ಯೋ, ಬಿಸಿಲು ಹೋಯ್ತು. ಇವಾಗ ಟೈಮ್ ಬಂದ್ಬಿಟ್ಟು 5:30. ಎಷ್ಟು ಕಾಣಿಸ್ತಿದ್ದೀನಿ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಏನು ಮಾಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ಅದು ಸಾರಿ ಏನು ಯಾವುದು ವಿಟಮಿನ್ ಬಿ ಮರ್ತೋಗಿದೆ. ಕರಿ ಲೀವ್ಸಲ್ಲಿ ವಿಟಮಿನ್ ಬಿ ಬರುತ್ತೆ. ಅದು ನಿಮ್ಮ ಹೇರ್ಸ್ನ ಗ್ರೇ ಆಗೋದ್ರಿಂದ ಸ್ಟಾಪ್ ಮಾಡುತ್ತೆ. ಸೊ ವಿಟಮಿನ್ ಬಿ ತುಂಬ ನೆಸೆಸರಿ. ವಿಟಮಿನ್ ಬಿ ತುಂಬ ನೆಸೆಸರಿ. ಸೊ ಕರಿ ಲೀವ್ಸ್ ತಿನ್ನೋದ್ರಿಂದ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ. ಸೊ ಇಷ್ಟೆಲ್ಲ ಕರಿ ಲೀವ್ಸಿಂದ ಉಪಯೋಗ ಇಟ್ಟರೆ ಅದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ಅನ್ನೋದು ಒಂದ್ಸಲ ಯೋಚನೆ ಮಾಡಿ. ಸೊ ಯಾವತ್ತೂ ಕೋಮ್ನ ಶೇರ್ ಮಾಡಿಬಿಡಿ, ಆದಷ್ಟು ಸಪ್ರೇಟ್ ಕೋಮ್ಸ್ನ ಇಟ್ಕೊಳ್ಳಿ ನಿಮಗೆ ಅಂತ. ಇನ್ನೊಂದು ಪಾಯಿಂಟ್, ಕರಿ ಲೀವ್ಸ್ ನಮ್ಮ ನ್ಯಾಚುರಲ್ ಹೇರ್ಗೆ ಶೈನ್ ಕೂಡ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಹಾಯ್ ಗೈಸ್, ಈ ವಿಡಿಯೋನ ಆದಷ್ಟು ನಾನು ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತ ಅಂದರೆ ತುಂಬ ಲಾಂಗ್ ಆದರೆ ನಿಮಗೂ ಬೋರ್ ಆಗುತ್ತೆ, ನನಗೂ ಮಾತಾಡೋಕ್ಕೆ ಬೋರ್ ಆಗುತ್ತೆ. ಸೊ ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಹೌ ಟು ಆಯಿಲ್ ಆರ್ ಹೇರ್ ಅಂತ. ಆ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ, ಹೌ ಟು ಮೇಂಟೈನ್ ಆರ್ ಹೇರ್ ಅಂತ ಕೂಡ. ಅದೇ ಈ ವಿಡಿಯೋ. ಸೊ ಕ್ವಿಕ್ಕಾಗಿ ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕಿಂತ ಎಡಿಟಲ್ಲಿ ನಾನು ಫಾಸ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಸಿಲು ಕೂಡ ಹೋಗ್ತಾ ಇದೆ, ಆಮೇಲೆ ನಾನು ಕಾಣಿಸೋದಿಲ್ಲ ನಿಮಗೆ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಹೌ ಟು ಮೇಂಟೈನ್ ಅವರ್ ಹೇರ್ಸಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಡ್ರಿಂಕಿಂಗ್ ವಾಟರ್ ಇಂಟೇಕ್ ಮಾಡೋದು ನಮ್ಮ ಸ್ಕಿನ್ನಿಗೆ ಮಾತ್ರ ಒಳ್ಳೆಯದು ಅಂತ ಅಲ್ಲ, ನಮ್ಮ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನ ಮಾಯ್ಶ್ಚರ್ ಮೇಂಟೈನ್ ಮಾಡೋಕ್ಕೆ ನಾವು ಎಷ್ಟು ವಾಟರ್ ಇಂಟೇಕ್ ಮಾಡ್ತೀವೋ ನಮ್ಮ ಕೂದಲಿಗೂ ಕೂಡ ಮಾಯ್ಶ್ಚರ್ ಮೇಂಟೈನ್ ಮಾಡಬೇಕು. ನಮ್ಮ ಸ್ಕ್ಯಾಲ್ಪ್ ಡ್ರೈ ಆದರೆ ಡ್ಯಾಂಡ್ರಫ್ ಬರುತ್ತೆ. ಸೊ ಸ್ಕ್ಯಾಲ್ಪ್ನ ಕೂಡ ನಾವು ಮಾಯ್ಶ್ಚರೈಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ವಾಟರ್ ಇಂಟೇಕ್ ತುಂಬ ಮುಖ್ಯ. ಸೊ ಸ್ಕಿನ್ನಿಗೂ ಅಲ್ಲದೆ ಕೂದಲಿಗೂ ಕೂಡ ವಾಟರ್ ಇಂಟೇಕ್ ತುಂಬ ಮುಖ್ಯ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಅವಾಯ್ಡ್ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್. ಕ್ವಿಕ್ಕಾಗಿ ಹೇಳ್ತೀನಿ. ನಾವು ಇವಾಗ ಎಲ್ಲದಕ್ಕೂ ಸ್ಟ್ರೆಸ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ದೀವಿ. ಎಸ್ಪೆಷಲಿ ನಾನು ಕೂಡ ಅದನ್ನು ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡೋಣ. ಥರ್ಡ್ ಪಾಯಿಂಟ್, ಈಟ್ ಕರಿ ಲೀವ್ಸ್ನ ತಿನ್ನಲೇಬೇಕು. ಹಂಗಂತ ನಾನು ತಿಂತಿದ್ದೆ ಇಷ್ಟು ದಿನ ಅಂತ ಅಲ್ಲ, ಬಟ್ ಇವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನನಗೂ ಮುಂಚೆ ಗೊತ್ತಿರಲಿಲ್ಲ, ಇವಾಗ ನಾನು ಸರ್ಚ್ ಮಾಡಿದಾಗ ಅದರಿಂದ ತುಂಬ ಬೆನಿಫಿಟ್ಸ್ ಗೊತ್ತಾಯಿತು. ತುಂಬ ಜನಕ್ಕೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಬಟ್ ನಂದು ಒಂದು ಟಿಪ್ ಏನು ಅಂತಂದರೆ, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಕರಿ ಲೀವ್ಸ್ನ ಯಾವುದೇ ಒಂದು ಐಟಮ್ಸ್ ತಿನ್ನಬೇಕಾದ್ರೂ ರುಬ್ಬಿಟ್ಟು ಆ ಮಿಕ್ಸ್ಚರ್ನ ನಾನು ಹಾಕ್ಕೊಂಡು ತಿಂತೀನಿ. ಸೊ ದಟ್ ಅದು ಕರಿ ಲೀವ್ಸ್ ಟೇಸ್ಟು ಗೊತ್ತಾಗಲ್ಲ, ಕರಿ ಲೀವ್ಸ್ ಇದೆ ಅನ್ನೋದು ಗೊತ್ತಾಗಲ್ಲ, ತಿಂದ್ಬಿಡ್ಬೋದು. ಸೊ ಕರಿ ಲೀವ್ಸ್ನ ರುಬ್ಬಿಟ್ಟು ತಿನ್ನೋಕ್ಕೆ ನೀವು ಟ್ರೈ ಮಾಡಿ. ಕರಿ ಲೀವ್ಸಿಂದ ಏನೇನು ಹೆಲ್ಪ್ ಇದೆ ಅಂತ ಹೇಳ್ತೀನಿ. ಸ್ಟ್ರೆಂಥನ್ಸ್ ದ ಹೇರ್ ಸ್ಟ್ರೆಂತ್ನಿಂಗ್ ತುಂಬ ಮೇಂಟೈನ್ ಆಗುತ್ತೆ. ಆಮೇಲೆ ರೆಡ್ಯೂಸ್ ಡ್ಯಾಂಡ್ರಫ್ ಕೂಡ. ಕರಿ ಲೀವ್ಸ್ ಡ್ಯಾಂಡ್ರಫ್ ರೆಡ್ಯೂಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಪ್ರಿವೆಂಟ್ಸ್ ಗ್ರೇಯಿಂಗ್. ಇದೊಂದು ಮೇನ್ ಪಾಯಿಂಟ್. ಇವಾಗ ಸಣ್ಣ ಮಕ್ಕಳಿಗೂ ಕೂಡ ವೈಟ್ ಹೇರ್ಸ್ ಬರ್ತಾಯಿದೆ. ಕೆಲವರಿಗೆ ಹೆರಿಡಿಟಿ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ಅದು ಸಾರಿ ಏನು ಯಾವುದು ವಿಟಮಿನ್ ಬಿ ಮರ್ತೋಗಿದೆ. ಕರಿ ಲೀವ್ಸಲ್ಲಿ ವಿಟಮಿನ್ ಬಿ ಬರುತ್ತೆ. ಅದು ನಿಮ್ಮ ಹೇರ್ಸ್ನ ಗ್ರೇ ಆಗೋದ್ರಿಂದ ಸ್ಟಾಪ್ ಮಾಡುತ್ತೆ. ಸೊ ವಿಟಮಿನ್ ಬಿ ತುಂಬ ನೆಸೆಸರಿ. ವಿಟಮಿನ್ ಬಿ ತುಂಬ ನೆಸೆಸರಿ. ಸೊ ಕರಿ ಲೀವ್ಸ್ ತಿನ್ನೋದ್ರಿಂದ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ. ಸೊ ಇಷ್ಟೆಲ್ಲ ಕರಿ ಲೀವ್ಸಿಂದ ಉಪಯೋಗ ಇದೆ. ಇನ್ನೊಂದು ಪಾಯಿಂಟ್, ಕರಿ ಲೀವ್ಸ್ ನಮ್ಮ ನ್ಯಾಚುರಲ್ ಹೇರ್ಗೆ ಶೈನ್ ಕೂಡ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಕರಿ ಲೀವ್ಸ್ನ ಆದಷ್ಟು ರುಬ್ಬಿಟ್ಟಾದರೂ ತಿನ್ನೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಕೊಂಬಿಂಗ್ ಫ್ರಮ್ ಬಾಟಮ್ ಟು ಟಾಪ್. ಯಾಕಂತ ಅಂದರೆ ನಾನು ನಿಮಗೆ ಶಾರ್ಟ್ಸ್ ವಿಡಿಯೋದಲ್ಲೂ ಹೇಳಿದೆ, ಟಾಪ್ ಟು ಬಾಟಮ್ ಕೊಂಬ್ ಮಾಡಬೇಕಾದ್ರೆ ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ. ಅದೇ ನೀವು ಬಾಟಮ್ ಟು ಟಾಪ್ ಕೊಂಬ್ ಮಾಡ್ತೀರಾ ಅಂತ ಅಂದಾಗ ಹೇರ್ ಡ್ಯಾಮೇಜ್ ಆಗುತ್ತೆ, ಬಟ್ ಅಷ್ಟು ಡ್ಯಾಮೇಜ್ ಆಗಲ್ಲ. ಯಾಕಂದರೆ ಬಾಟಮ್ ಕ್ಲಿಯರ್ ಆಗಿದ್ದಾಗ ಟಾಪಿಂದ ಆರಾಮ್ಸೆ ನೀವು ಕೊಂಬ್ ಮಾಡ್ಬೋದು. ಸೊ ಯಾಕಂದರೆ ನೀವು ಟಾಪ್ ಟು ಬಾಟಮ್ ಕೊಂಬ್ ಮಾಡಬೇಕು ಅಂತಂದರೆ ಟಾಪಲ್ಲೇ ಅಷ್ಟು ಸಿಗ್ಗಿರುತ್ತೆ. ಅದನ್ನು ನೀವು ಕೆಳಗೆ ಕರ್ಕೊಂಬಂದು ಬಾಟಮ್ ಹೇರ್ಸಲ್ಲೂ ನೀವು ಕೊಂಬ್ ಮಾಡ್ತೀನಿ ಅಂದರೆ ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಯಾವತ್ತೂ ಬಾಟಮ್ ಟು ಟಾಪ್ ಹೇರ್ ಕೊಂಬ್ ಮಾಡೋಕ್ಕೆ ಟ್ರೈ ಮಾಡಿ. ಅಯ್ಯೋ, ಬಿಸಿಲು ಹೋಯ್ತು. ಇವಾಗ ಟೈಮ್ ಬಂದ್ಬಿಟ್ಟು 5:30. ಎಷ್ಟು ಕಾಣಿಸ್ತಿದ್ದೀನಿ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್, ಆಯಿಲಿಂಗ್ ಯೋರ್ ಹೇರ್ಸ್. ಅಟ್ಲೀಸ್ಟ್ ವೀಕಲ್ಲಿ 2 ಟೈಮ್ಸ್ನಾದರೂ ಆಯಿಲ್ ಮಾಡಿ. ಬಟ್ 2 ಟೈಮ್ಸ್ ಆಗೋದೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮಿನಿಮಮ್ 1 ಟೈಮ್ ಆದ್ರೂ ಹೇರ್ಸ್ಗೆ ಆಯಿಲ್ ಮಾಡಿ. ಸೊ ದಟ್ ವಾಟರ್ ಇಂಟೇಕಿಂದ ನಮಗೆ ಒಳಗಡೆಯಿಂದ ಸ್ಕ್ಯಾಲ್ಪ್ ಮಾಯ್ಚರೈಸ್ ಆಗುತ್ತೆ. ಅಟ್ಲೀಸ್ಟ್ ಆಯಿಲ್ನ ನಾವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿದಾಗ ಆಚೆಯಿಂದನೂ ನಮ್ಮ ಸ್ಕ್ಯಾಲ್ಪ್ ಮಾಯ್ಚರೈಸ್ ಆಗಿರುತ್ತೆ. ಸೊ ಆಯಿಲ್ ಮಾಡೋದನ್ನ ಮರಿಬೇಡಿ. ಡೈಲ್ಯೂಟ್ ಶಾಂಪೂನ ಯೂಸ್ ಮಾಡೋಕ್ಕೂ ಮುಂಚೆ ಡೈಲ್ಯೂಟ್ ಮಾಡಿಬಿಟ್ಟು ಯೂಸ್ ಮಾಡಿ. ಹೇಗೆ ಅಂತ ಅಂದರೆ, ಇವಾಗ ಶಾಂಪೂ ಬಾಟಲ್ನ ಡೈರೆಕ್ಟಾಗಿ ತೆಗೆದ್ಬಿಟ್ಟು ತಲೆಗೆ ಹಚ್ಕೊಳ್ಳೋದಲ್ಲ, ಒಂದು ಗ್ಲಾಸ್ ಇಟ್ಕೊಳ್ಳಿ. ಅದಕ್ಕೆ ಅಂತಲೇ ಲೈಟಾಗಿ ವಾರ್ಮ್ ಇರೋದು, ಇಲ್ಲಾಂದರೆ ಕೋಲ್ಡ್ ವಾಟರ್ಗೆ ಶಾಂಪೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ಸೊ ದಟ್ ಕೆಮಿಕಲ್ನ ಡೈರೆಕ್ಟಾಗಿ ನಿಮ್ಮ
ತಲೆಗೆ ಹಾಕೊಳ್ಳೋದಕ್ಕಿಂತ ಡೈಲ್ಯೂಟ್ ಮಾಡಿ ಹಾಕ್ಕೊಳ್ಳೋದು ಇಟ್ ಸೀಮ್ಸ್ ಬೆಟರ್. ಆವಾಗ ಹೇರ್ ಡ್ಯಾಮೇಜ್ ರೂಟ್ಸಿಂದನೇ ಅವಾಯ್ಡ್ ಆಗುತ್ತೆ. ಹಾಂ, ಸಪ್ರೇಟ್ ಕೋಂಬ್ ಇದೊಂದಂತೂ ಪ್ಲೀಸ್ ನಿಮ್ಮ ಕೋಂಬ್ನ ಯಾವತ್ತೂ ಯಾರಿಗೂ ಶೇರ್ ಮಾಡಿಬಿಡಿ. ನಾನಂತೂ ನಮ್ಮ ಮನೆಗೆ ಯಾರಾದರೂ ಬಂದರೂ ಅಷ್ಟೇ ನಾನು ಸಪ್ರೇಟಾಗಿ ಕೋಂಬ್ಸ್ ಇಟ್ಟಿದ್ದೀನಿ. ನನ್ನ ಕೋಂಬ್ಸ್ನ ನಾನು ಯಾವತ್ತೂ ಯಾರಿಗೂ ಶೇರ್ ಮಾಡಲ್ಲ, ನನಗೆ ಇಷ್ಟನೂ ಇಲ್ಲ. ಯಾಕಂದರೆ ಇವಾಗ ಕೆಲವ್ರ ತಲೆಯಲ್ಲಿ ಡ್ಯಾಂಡ್ರಫ್ ಇರುತ್ತೆ. ಇವಾಗ ಹೇಳಬೇಕಂದ್ರೆ ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ಲ. ಇವಾಗ ನಾನು ಡ್ಯಾಂಡ್ರಫ್ ಇರೋರಿಗೆ ನನ್ನ ಕೋಂಬ್ ಕೊಟ್ಬಿಟ್ಟು ಯೂಸ್ ಮಾಡಿ ಅಂತಂದರೆ ಅವ್ರ ಡ್ಯಾಂಡ್ರಫ್ ನನ್ನ ತಲೆಗೆ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ. ಆಮೇಲೆ ಕೆಲವ್ರ ತಲೆಯಲ್ಲಿ ಲೈಸ್ ಇರುತ್ತೆ, ನಮ್ಮ ತಲೆಯಲ್ಲಿ ಇರೋಲ್ಲ. ಇವಾಗ ನಾವು ಅವ್ರಿಗೆ ನಮ್ಮ ಕೋಂಬ್ನ ಕೊಟ್ಬಿಟ್ಟು ಮತ್ತೆ ಅದನ್ನು ಯೂಸ್ ಮಾಡ್ತೀವಿ ಅಂತ ಅಂದರೆ ಅವ್ರ ತಲೆಯಲ್ಲಿರೋ ಲೈಸ್ ನಮ್ಮ ತಲೆಗೂ ಬರುತ್ತೆ. ಆಮೇಲೆ ನಾವು ನಮ್ಮ ಸ್ವೆಟ್ ನಮಗೆ ಓಕೆ, ಬಟ್ ಬೇರೆಯವ್ರು ಕೂಡ ತಲೆ ಸ್ವೆಟ್ ಆಗಿರ್ತಾರೆ. ನಮ್ಮ ಕೋಂಬ್ನ ಕೊಟ್ಟಾಗ ಅವ್ರ ಸ್ವೆಟ್ನ ಬಾಚ್ಬಿಟ್ಟು ನಮಗೆ ಕೊಟ್ಟರೆ ಅದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ಅನ್ನೋದು ಒಂದ್ಸಲ ಯೋಚನೆ ಮಾಡಿ. ಸೊ ಯಾವತ್ತೂ ಕೋಂಬ್ನ ಶೇರ್ ಮಾಡಿಬಿಡಿ, ಆದಷ್ಟು ಸಪ್ರೇಟ್ ಕೋಂಬ್ಸ್ನ ಇಟ್ಕೊಳ್ಳಿ ನಿಮಗೆ ಅಂತ. ಹಾಂ, ಅವಾಯ್ಡ್ ಯೂಸಿಂಗ್ ಹೀಟ್ ಅಪ್ಲಯನ್ಸಸ್ನ ಯೂಸ್ ಮಾಡೋದನ್ನ ತುಂಬ ಅವಾಯ್ಡ್ ಮಾಡಿ. ಡೈಲಿ ಹೇರ್ ವಾಶ್ ಮಾಡಿಬಿಟ್ಟು ಡೈಲಿ ಹೇರ್ ಡ್ರೈ ಮಾಡೋದು ಸರಿ ಇಲ್ಲ. ಯಾಕಂದರೆ ನಮ್ಮ ಕೂದಲಿಗೆ ಆಗಲಿ ನಮ್ಮ ಬಾಡಿಗಾಗಲಿ ಎಷ್ಟು ಹೀಟ್ ಹತ್ರ ಇರುತ್ತೋ ಅಷ್ಟು ನಮಗೆ ಲಾಸ್ ಆಗುತ್ತೆ. ಸೊ ಹೇರ್ ಡ್ರೈಯರ್ನೆಲ್ಲ ಡೈಲಿ ಯೂಸ್ ಮಾಡಬೇಡಿ. ಆಮೇಲೆ ಹೇರ್ ಸ್ಟ್ರೈಟ್ನರ್ ಅಷ್ಟೇ ಡೈಲಿ ಯೂಸ್ ಮಾಡಬೇಡಿ. ಯಾವಾಗಾದ್ರೂ ನಿಮಗೆ ಫಂಕ್ಷನ್ ಇದ್ದಾಗ ಮಾತ್ರ ಹೇರ್ ಸ್ಟ್ರೈಟ್ನರ್ನ ಯೂಸ್ ಮಾಡಿ. ನಿಜ ಹೇಳ್ಬೇಕಂದ್ರೆ ನಾನು ಕೂದಲಿಗೆ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿಲ್ಲ, ಟಚ್ ಕೂಡ ಮಾಡಲ್ಲ. ಯಾಕಂದರೆ ನನ್ನ ನ್ಯಾಚುರಲಾಗಿ ಸ್ಟ್ರೈಟ್ ಆಗಿದೆ. ಆಮೇಲೆ ಅಕಸ್ಮಾತ್ ನೀವೇನಾದರೂ ಎಮರ್ಜೆನ್ಸಿಲಿ ನೀವು ಹೇರ್ ಡ್ರೈಯರ್ ಯೂಸ್ ಮಾಡಲೇಬೇಕು, ಇವಾಗ ನಾನು ಹೋಗಲೇಬೇಕು ಅಂತ ಅಂದಾಗ ಹೀಟ್ ಪ್ರೊಟೆಕ್ಷನ್ಸ್ ಬೇಕಾಗುತ್ತೆ. ಅದನ್ನು ಯೂಸ್ ಮಾಡಿಬಿಟ್ಟು ಆಮೇಲೆ ಹೇರ್ ಡ್ರೈ ಮಾಡಿ. ಸೊ ದಟ್ ನಿಮ್ಮ ಕೂದಲು ಹೀಟಿಂದ ಡ್ಯಾಮೇಜ್ ಆಗೋಕ್ಕೆ ಸ್ಟಾಪ್ ಆಗುತ್ತೆ. ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೀಟ್ ಅಪ್ಲಯನ್ಸಸ್ನ ಯೂಸ್ ಮಾಡಬೇಡಿ. ಅವಾಯ್ಡ್ ಯೂಸಿಂಗ್ ಸೆರಮ್ಸ್ನ ಡೈಲಿ ಬೇಸಲ್ಲಿ ಯೂಸ್ ಮಾಡೋಕ್ಕೆ ಅವಾಯ್ಡ್ ಮಾಡಿ. ಯಾಕಂತಂದರೆ ಸೆರಮ್ ಇರೋದೇ ಹೇರ್ಗೆ ಅಂತ ನಂಗೆ ಗೊತ್ತು, ಬಟ್ ಡೈಲಿ ಯಾವುದೋ ಒಂದು ಕೆಮಿಕಲ್ ಪ್ರಾಡಕ್ಟ್ನ ನಿಮ್ಮ ಹೇರ್ಸ್ಗೆ ಹಾಕ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಸೆರಮ್ಸ್ನ ಯಾವುದಾದ್ರೂ ಫಂಕ್ಷನ್ಸ್ ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರುತ್ತಲ್ಲ, ಆವಾಗ ಮಾತ್ರ ಸೆರಮ್ಸ್ನ ಯೂಸ್ ಮಾಡಿ. ಇಲ್ಲಾಂದರೆ ನಿಮಗೆ ಬಿಟ್ಟಿತ್ತು. ಬಟ್ ಜಾಸ್ತಿ ಸೆರಮ್ಸ್ನ ಯೂಸ್ ಮಾಡೋದು ಕೂಡ ಅವಾಯ್ಡ್ ಮಾಡಿ. ಮೆಂತೆಕಾಳನ್ನ ತಿನ್ನಬೇಕು ಆದಷ್ಟು. ಯಾಕಂದರೆ ನಾವು ಆಚೆ ಫುಡ್ಡು ಅದು ಇದು ತಿಂದಾಗ ನಾನಿದ್ದು ಇವಾಗ 1 ಮಂತಿಂದ ತಿಂತಿದ್ದೀನಿ. ಮುಂಚೆ ಎಲ್ಲ ಇದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಬಟ್ ಮೆಂತೆಕಾಳನ್ನ ನೀವು ನೈಟ್ ನೆನೆ ಹಾಕಿಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಯೆಲ್ಲ ಹೀಟ್ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಸೊ ಮೆಂತೆಕಾಳು ನಮ್ಮ ಬಾಡಿನ ತಂಪಾಗಿದ್ದಾಗ ನಮ್ಮ ಕೂದಲು ಕೂಡ ಉದುರೋದು ನಿಲ್ಲುತ್ತೆ. ಸೊ ಬಾಡಿ ಕೂಲ್ ಡೌನ್ ಆಗಿ ಇಡಬೇಕು ಅಂತಂದರೆ ಮೆಂತೆಕಾಳನ್ನ ಆದಷ್ಟು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆ ತಿನ್ನೋಕ್ಕೆ ಟ್ರೈ ಮಾಡಿ. ಲಾಸ್ಟ್ ಆ್ಯಂಡ್ ಫೈನಲ್ ಪಾಯಿಂಟ್, ನ್ಯಾಚುರಲ್ ಹೇರ್ ಡ್ರೈ ಯೂಸ್ ಮಾಡಿ. ನ್ಯಾಚುರಲ್ ಹೇರ್ ಡ್ರೈ ಅಂತ ಅಂದರೆ ಸ್ನಾನ ಮಾಡಿದಾಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆಚೆ ಹೋಗಿ ಸನ್ ಮುಂದೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹೇರ್ ಡ್ರೈ ಮಾಡಿ. ಆದಷ್ಟು ಒಂದು 50% ಆದ್ರೂ ಅದು ಡ್ರೈ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಏನಾಗಿತ್ತು ಅಂತ ಅಂದರೆ ಹೌ ಟು ಮೇಂಟೈನ್ ಆರ್ ಹೇರ್. ನಾನು ಹೇಳಿದ ಇಷ್ಟೆಲ್ಲ ನೀವು ಮಾಡಿದ್ರೆ ಅಟ್ಲೀಸ್ಟ್ 100% ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು 50% ಆದರೂ ವರ್ಕ್ ಆಗುತ್ತೆ. ನಿಮ್ಮ ಕೂದಲು ಚೆನ್ನಾಗಿರುತ್ತೆ. ಇನ್ನೊಂದು ಪಾಯಿಂಟ್ ಹೇಳೋದು ಮತ್ತೆ ಅನ್ಸುತ್ತೆ ನಾನು. ಮಲ್ಗೋಕ್ಕೂ ಮುಂಚೆ ಕೂದಲನ್ನ ಟೈ ಮಾಡಿ ಮಲಗಿ. ಯಾಕೆ ಅಂತಂದರೆ ಮಲಗಿದಾಗ ನಾವು ಹೇಗೆ ಮಲಗಿರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಕೂದಲು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೂಸಾಗಿ ಟೈ ಮಾಡಿ ಮಲ್ಕಿದ್ರೆ, ನಾಟ್ ಹಾಕಿ ಮಲ್ಕಿದ್ರೆ ಹೇರ್ ಡ್ಯಾಮೇಜ್ ಆಗಲ್ಲ. ಸೊ ಸಿಗುವಷ್ಟು ಆಗಲ್ಲ. ಸೊ ಇಷ್ಟನ್ನ ನೀವು ಮೇಂಟೈನ್ ಮಾಡಿದ್ರೆ ನಿಮಗೆ ನಾನು ಹಾಗೆ ಲಾಂಗಾಗಿ ತಿಕ್ಕಾಗಿ ಇಷ್ಟೆಲ್ಲ ಬಂದ್ಬಿಟ್ಟು ಹೌ ಟು ಮೇಂಟೈನ್ ಅವರ್ ಹೇರ್ ನಾನು ಹೇಳಿದ್ನ ಇಷ್ಟು ಮೇಂಟೈನ್ ಪಾಲ್ಸಕ್ಕೆ ಟ್ರೈ ಮಾಡಿ ಒಂದೊಂದಾಗೆ. ಸೊ ನಿಮಗೆ ಅದ್ರ ರಿಸಲ್ಟ್ಸ್ ಗೊತ್ತಾಗುತ್ತೆ.